ವೆಲ್ಕಮ್ ಟು ಮೈ ನ್ಯೂ ಒನ್ ಮೋರ್ ಬ್ಲಾಗ್. ಇವಾಗ ನಾನು ನಮ್ಮಪ್ಪ ಐಸ್ ಕ್ರೀಮ್ ಎಲ್ಲ ಕೊಡ್ತಿದ್ರು, ತಿನ್ಕೊಂಡು ಹೋಗ್ತಾ ಇದ್ದೀನಿ. ಆದರೂ 9 ಗಂಟೆ ರಾತ್ರಿಯಲ್ಲಿ ವೀಡಿಯೋ ನೋಡಿ ನಾವು ಅಮ್ಮನ್ನ ಎಲ್ಲ ಡಿಮಾರ್ಟಿಂದ ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ಇವಾಗ ಐಸ್ ಕ್ರೀಮ್ ತಿನ್ಕೊಂಡು ಸೀದಾ ಮನೆಗೆ ಹೋಗೋದು. ಅದು ಎಷ್ಟು ಗಂಟೆಗೆ? 9 ಗಂಟೆ. ಎಷ್ಟು ಗಂಟೆ? 7 ಗಂಟೆ ಇರ್ಬೋದಲ್ಲವ? ಬಾರಿ ಎತ್ತಕ್ಕೊಂದು ಹೆಂಗೋದೈತಿ ಗೊತ್ತಾ ನಿಮಗೆ? ಅಲ್ಲೆಲ್ಲ ಬಿಟ್ಟರೆ ನೀನು ಮಕ್ಕಳುಗಳು ಅಪ್ಪನಿಲ್ಲ ಏನೆಲ್ಲ ಮಾಡ್ಕೊಂಡ್ಬಿಡ್ತಾರೆ. ಗೈಸ್ ಇವಾಗ ಅಪ್ಪನ ಕೈಯಲ್ಲಿ ಬೈಸ್ಕೊಂಡು ಎಲ್ಲಾನೇ ಎತ್ತಾಕ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ನಗ್ತಾವ್ರಂಗಂದ್ರೆ ಬೈದ್ಬಿಟ್ಟು ಇವಾಗ ತಿರ್ಗಾ ಮನೆಗೆ ಹೋಗಿ ಸ್ಟಾರ್ಟ್ ಮಾಡ್ತೀನಿ. ಗೈಸ್ ಹಂಗೋ ಹಿಂಗೋ ತಿರ್ಗಾ ಮನೆಗೆ ಬಂದೆ. ಇವತ್ತು ತುಂಬ ಟೈಮಾಗೈತೆ. ನಾಳೆ ಬೆಳಗ್ಗೆದೂ ಸ್ವಲ್ಪ ಶಕ್ತಿ ಹಾಕ್ತೀನಿ ಇದಕ್ಕೆ, ಯಾಕಂದರೆ ತುಂಬ ಜಾಸ್ತಿ ಆಗಲ್ಲ ಈ ವಿಡಿಯೋ. ಗೈಸ್ ಇವಾಗ ನಾನು ಸ್ಯಾಮ್ ಸಮೀರ್ ಅವ್ರದ್ದು ವಿಡಿಯೋ ನೋಡ್ತಾ ಇದ್ದೀನಿ. ಸ್ಯಾಮ್ ಸಮೀರ್ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಆಗಬೇಕಂದ್ರೆ ನೀವು ನಮಗೆ ಸಪೋರ್ಟ್ ಮಾಡಬೇಕು. ಅವ್ರ ಥರ ಒಬ್ಬೊಬ್ಬ ವ್ಯೂಸ್ನ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ಅವ್ರ ಥರ ಬಂದು ಆಗ್ತೀನಿ. ಗೈಸ್ ಇವಾಗ ಸ್ಯಾಮ್ ಸಮೀರ್ ಅವ್ರದ್ದು ವಿಡಿಯೋ ನೋಡ್ಕೊಂಬಂದು ಫುಲ್ಲು ಮೋಟಿವೇಶನ್ ಸಿಕ್ಕೈತೆ. ಆಮೇಲೆ ಇವಾಗ ಬರೆಯೋಕೆ ಕೂತ್ಕೋಬೇಕು. ಫಸ್ಟು ID ಕಾರ್ಡು ಫಾರ್ಮ್ನ ತುಂಬಿಸ್ಬೇಕು. ಯಾಕಂದರೆ ಒಂದು ವಾರ ಕೊಟ್ಟವ್ರೆ ತುಂಬ್ಸೋಕ್ಕೆ. ಒಂದು ವಾರದಿಂದ ತುಂಬಿಸಿಲ್ಲ, ನಾನು ಇವಾಗ ಕೂತ್ಕೊಂಡಿದ್ದೀನಿ ತುಂಬ್ಸೋಕ್ಕೆ. ಅದ್ರ ಜೊತೆ ನನ್ನ ಫೋಟೋನೂ ಐತೆ. ಆಮೇಲೆ ನಿಮ್ಗೇನೋ ಹೇಳಬೇಕು ಅಂದ್ಕೊಂಡು ಮರ್ತೋಗ್ತಾ ಇರ್ತೀನಿ ಅಲ್ಲಲ್ಲೇ. ನಿಮಗೆ ಜೋಲೋ ಚಿಪ್ಸ್ ಅಂದರೆ ಗೊತ್ತಿರುತ್ತೆ, ಫುಲ್ಲು ಫೇಮಸ್ ಅಲ್ಲ ಜೋಲೋ ಚಿಪ್ಸು. ಅದ್ರದ್ದು ಒಂದು ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ಒಬ್ರಾರು ಕಮೆಂಟ್ ಮಾಡಿದ್ರೆ ಪಕ್ಕಾ ಜೋಲೋ ಚಿಪ್ಸ್ದು ವಿಡಿಯೋ ಹಾಕ್ತೀನಿ, ಯಾರಿಗಾರ ತಿನ್ನಿಸಿ ಅದು. ಆಮೇಲೆ ಇನ್ನೇನೂ ಇಲ್ಲ. ಆಮೇಲೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ? ಕಂಟಿನ್ಯೂ ಮಾಡ್ತೀನಿ, ಇದನ್ನು ಫಿಲ್ ಮಾಡಿಬಿಟ್ಟು ತಿರ್ಗಾ ಕಂಟಿನ್ಯೂ ಮಾಡ್ತೀನಿ. ಅಷ್ಟೊತ್ತು ಗಂಟ ಬಾಯ್. ಗೈಸ್ ಇವಾಗ ಊರಿಂದ ಬಂದಿದ್ವಲ್ಲ, ಅದು ನಮ್ಮ ಬಟ್ಟೆ ಬೇಗ ಎತ್ಕೊಂಡಿಲ್ಲ. ಹತ್ತಿರಲ್ಲಿ ನಮ್ಮದು ಆಯಿಲ್ಮೆಂಟ್ ಎಲ್ಲ ಇದೆ. ಇವಾಗ ಹೋಗಿ ಎತ್ಕೊಂಡು ಬರಬೇಕು. ಬಟ್ಟೆ ಗೈಸ್ ಊರಿಗೆ ಹೋಗಿದ್ವಲ್ಲ, ಊರಿಗೆ ಹೋದಾಗ ನಮ್ಮ ಬಟ್ಟೆ ಬ್ಯಾಗು ಆ ಕಾರಲ್ಲಿದೆ, ನಮ್ಮ ಮಾಮನ ಕಾರಲ್ಲಿ. ಇವಾಗ ಬಟ್ಟೆ ಎತ್ಕೊಬರ್ಬೇಕು, ಯಾಕಂದರೆ ಅದರಲ್ಲಿ ಒಂದು ಅವು ಆಯಿಲ್ಮೆಂಟೆಲ್ಲ ಹತ್ರಲ್ಲೇ ಇದೆ. ಹೋಗಿ ಎತ್ಕೊಬರೋಣ ಬನ್ನಿ ಗೈಸ್. ಎಲ್ಲ ಎತ್ಕೊಂಡಿದ್ದೀನಿ. ಇವಾಗ ಯಾವುದರ ಒಂದೇ ಒಂದು ಲೈಟ್ ಹಾಕಿ ಮೇಲೆ ಹೋಗ್ಬೇಕು. ಬೇಗ ಎತ್ಕೊಂಡ್ಬಿಟ್ಟಿದ್ದೀನಿ. ಬೇಗ ಎತ್ಕೊಂಡೆ ತಿರ್ಗಾ ಮನೆಗೆ ಹೋಗಿ ತಿರ್ಗಾ ಇನ್ನೇನಿದ್ರು ಬೆಳಗ್ಗೆ ಸ್ವಲ್ಪ ಹೊತ್ತು ಬ್ಲಾಗ್ ಊಟ ಅದೆಲ್ಲ ಹಾಕಿ ಆಮೇಲೆ ಎಂಡ್ ಮಾಡ್ತೀನಿ ಅಷ್ಟೇ ಗೈಸ್, ಇನ್ನೇನು ಬಾಯ್. ಗೈಸ್ ಇವಾಗ ನಮ್ಮ ಅತ್ತೆ ಮಗಳಿಗೆ ಕಟಿಂಗ್ ಮಾಡ್ಸೋಕ್ಕೆ ಹೋಗ್ತಿದ್ದೀನಿ. ಮತ್ತೆ ಕರ್ಕೊಂಡು ಹೋಗ್ತೈತೆ. ನನಗೆ ಕಸ ಬಿಸಾಕ್ಬಿಟ್ಟು ಹಂಗೇನೆ ಅವ್ಳು ಕಟಿಂಗ್ ಅವ್ಳು ಮಾಡಿಸೋ ಕಡೆ ಹೋಗಬೇಕು. ಆ ಕಟಿಂಗ್ ಮಾಡಿಸ್ಬೇಕಾದ್ರೆ ಅಕಸ್ಮಾತ್ ವೀಡಿಯೋ ಮಾಡೋಕ್ಕಾದ್ರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ನೋ. ಇವಾಗ ಡೈರೆಕ್ಟಾಗಿ ಈ ಕಸ ಬಿಸಾಕ್ಬಿಟ್ಟು ಕಟಿಂಗ್ ಶಾಪ್ ಹತ್ರ ಹೋಗ್ತೀನಿ. ಅಲ್ಲಿಂದ ಬ್ಲಾಗು ತಿರ್ಗಾ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಗೈಸ್ ಇವಾಗ ನಾನು ನನ್ನ ಮೊಬೈಲಿಂದ ವಾಯ್ಸ್ ಓವರ್ ಕೊಡ್ತಾ ಇರೋದು. ಚೆನ್ನಾಗದ? ಯಾಕಂದರೆ ಅಲ್ಲಿ ಓನರು ಎಲ್ಲ ಇದ್ದರು, ಅದಕ್ಕೆ ಬರೀ ವಿಡಿಯೋ ಮಾತ್ರ ಮಾಡ್ಕೊಂಡಿದ್ದೀನಿ.
ಇವಾಗ ನಮ್ಮ ಅತ್ತೆ ಮಗಳು ಕಟಿಂಗು ಆಗಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ನೋಡಿ, ಫುಲ್ಲು ನಾಚ್ಕೊತಾ ಇದ್ಲು ಗೈಸ್ ಕಟಿಂಗ್ ಮಾಡಿಸ್ಬೇಕಂದ್ರೆ. ವೀಡಿಯೋ ಮಾಡ್ತಾಯಿದ್ನಲ್ಲ ಅದಕ್ಕೇನೋ. ಆಮೇಲೆ ನೋಡಿ ಗೈಸ್ ಹೆಂಗೆ ಕಟಿಂಗ್ ಮಾಡ್ತಾರೆ ಅವರು. ಇವರು ತುಂಬಾ ಚೆನ್ನಾಗಿ ಕಟಿಂಗ್ ಮಾಡ್ತಾರೆ. ಕಟಿಂಗ್ ಗೈಸ್ ನಮ್ಮ ಬಾಮ ಇದೆ ನೋಡಿ ಗೈಸ್ ಹೆಂಗೆ ಆಡ್ತಾ ಇದ್ದ. ನೋಡ್ಬೇಕು ಕಾಣ ಸುಮ್ಮನಿರೋ ಅದೆಲ್ಲ ಬಿಡ್ಬಿಡು. ಗೈಸ್ ಇವಾಗ ಕಟಿಂಗ್ ಆಗೈತೆ ನೋಡಿ ಗೈಸ್ ಹೆಂಗೈತೆ ಅಂತ ಫೈನಲ್ ಲುಕ್ಕು ನೋಡಿ ಗೈಸ್. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಗೈಸ್. ಫುಲ್ಲು ನಾಚ್ಕೊತಾ ಇದ್ಲು ವೀಡಿಯೋ ಮಾಡ್ಬೇಕು ಗೈಸ್. ಹಾಂ ಲಾಸ್ಟ್ ಮೂಮೆಂಟ್ ಗಾಡಿನ ಮೇಕೆ ತಿನ್ನಿಸ್ಬಿಟ್ಟು ಬ್ಲಾಗ್ನ ಇವತ್ತು ಎಂಡ್ ಮಾಡೋದೆ. ಒನ್ ಡೇ ಬ್ಲಾಗ್ ಇದು ಸ್ಕಿಪ್ ಆಗಿಬಿಟ್ಟಿದೆ. ಈ ಥರ ಆದರೆ ಅಷ್ಟೇ ಮುಗೀತು. ಇವಾಗ ಗಾಡಿ ಎತ್ತು ನಿಲ್ಲಿಸ್ಬಿಟ್ಟು ತಿರ್ಗಾ ಬ್ಲಾಗು ಎಂಡ್ ಮಾಡ್ತೀನಿ ಗೈಸ್. ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ನಿಮ್ಗೆ ಸ್ವಲ್ಪನಾರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಆಮೇಲೆ ಜೋಲೋ ಚಿಪ್ಸು ನಾನು ತಂದಿದ್ದೀನಿ. ಜೋಲೋ ಚಿಪ್ಸು ವೀಡಿಯೋ ಬೇಕಂದರೆ ಒಂದೇ ಒಂದು ಕಮೆಂಟ್ ಮಾಡಿ ಸಾಕು ಅಷ್ಟೇ ಗೈಸ್. ಬಾಯ್. ಮೋಯಿ ಮಾಮನ್ ಪಕ್ಕ ಮದುವೆ ಆಗ್ಬೇಕು ನೀನು. ಲ್ಯಾಟ್ರಿ